ಅಂಗಡಿಯಿಂದ ಬಿಸ್ಕೆಟ್ ತರ್ತಾ ಇದ್ದೀರಾ? ಹಾಗಿದ್ರೆ ಇವತ್ತೇ ನಿಲ್ಲಿಸಿ. ಅಂಗಡಿಯ ಬಿಸ್ಕೆಟ್ಗಿಂತ 100 ಪಟ್ಟು ರುಚಿ. ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಎಲ್ರಿಗೂ ಇಷ್ಟ ಆಗುವಂತಹ ಕ್ರಿಸ್ಪಿ ಬಿಸ್ಕೆಟ್. ಒಂದ್ಸಲಿ ಈ ತರ ಗೋಧಿ ಹಿಟ್ಟಿನ ಬಿಸ್ಕೆಟ್ ನ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಈ ರೆಸಿಪಿನ. ಹಾಗಿದ್ರೆ ಬನ್ನಿ, ತಡ ಮಾಡೋದೇಕೆ, ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ 1.5 ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, 1 ಕಪ್ ಶುಗರ್ ಪೌಡರ್ ನ ತಗೊಂಡಿದ್ದೀನಿ, ಹಾಗೆ 1 ಪಿಂಚ್ ಸಾಲ್ಟ್ ನ ಸೇರಿಸ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಅರ್ಧ ಕಪ್ ಮೊಸರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ತುಂಬಾ ಹುಳಿಯಾಗಿರ್ಬಾರ್ದು, ಫ್ರೆಶ್ ಮೊಸರು ಬಳಸಿದ್ರೆ ಬಿಸ್ಕೆಟ್ ತುಂಬಾ ರುಚಿಯಾಗಿರುತ್ತೆ. ಈಗ ಸ್ವಲ್ಪನೇ ರೂಮ್ ಟೆಂಪರೇಚರ್ ನಲ್ಲಿರುವಂತಹ ಹಾಲನ್ನ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಟಿಪ್ಸ್ ನ ಹೇಳ್ತೀನಿ. ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಡಿ, ಸ್ವಲ್ಪ ಸಡಿಲವಾಗೇ ಕಲ್ಸ್ಕೊಳ್ಳಿ. ಸರಿಯಾದ ಹದಕ್ಕೆ ಕಲಸಿದ್ರೆ ಬಿಸ್ಕೆಟ್ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಮೇಲೆ 2 ಭಾಗವಾಗಿ ಮಾಡ್ಕೊಂಡು ಅದನ್ನ ಚಪಾತಿ ತರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಯಾವುದೇ ಸಣ್ಣ ಮುಚ್ಚುಳ ಅಥವಾ ಬಾಕ್ಸ್ ನ ಕ್ಯಾಪ್ ನಿಂದ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳಿ. ಹೀಗೆ ಮಡ್ಚಿ ಹೂವಿನ ಆಕಾರ ಕೊಡಿ. ಈ ಶೇಪ್ ನೋಡೋದಕ್ಕೂ ಸೂಪರ್, ತಿನ್ನೋದಕ್ಕೂ ಸೂಪರ್. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಮಾಡ್ಕೊಳ್ಬಹುದು. ನೋಡ್ಲಿಕ್ಕಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆ. ಈಗ ಎಣ್ಣೆ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದೊಂದಾಗೆ ಎಲ್ಲಾ ಬಿಸ್ಕೆಟ್ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ತುಂಬಾ ಕಾದಿರಬಾರ್ದು, ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ರೆ ಮಾತ್ರ ಬಿಸ್ಕೆಟ್ ಒಳಗೆ ಚೆನ್ನಾಗಿ ಬೇಯುತ್ತೆ, ಹೊರಗಡೆ ಗೋಲ್ಡನ್ ಕಲರ್ ಆಗಿ ಸೂಪರ್ ಕ್ರಿಸ್ಪಿ ಆಗಿ ಬರುತ್ತೆ. ಒಮ್ಮೆ ಫ್ರೆಂಡ್ಸ್ ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ಟ್ರೈ ಮಾಡಿ ನೋಡಿ. ಬೇಗ ಈ ರೆಸಿಪಿನ ಸೇವ್ ಮಾಡ್ಕೊಳ್ಳಿ. ಇಂಥ ಸುಲಭ ಟೇಸ್ಟಿ ರೆಸಿಪಿಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.